ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೆಕೆಂಡ್ PUC ಪರೀಕ್ಷೆಯನ್ನು ಬರೆದಂತ ಅಭ್ಯರ್ಥಿಗಳು ಮಕ್ಕಳೇನಿದೆಲ್ಲ ಸೊ ರಿಸಲ್ಟ್ಗೆ ವೆಯ್ಟ್ ಮಾಡ್ತೀರಾ. ಇದೇ ಸಂದರ್ಭದಲ್ಲಿ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೆಲ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಗಿರ್ಬೋದು, ರಿಪೀಟರ್ಸ್, ಫ್ರೆಷರ್ಸ್, ಒಂದು ಇತರೆ ಅಭ್ಯರ್ಥಿಗಳೇನಿದೆಲ್ಲ ಸೊ ಒಂದು ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟಿರುವಂಥ ಎಲ್ಲ ಮಕ್ಕಳು ಕೂಡ ಒಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗಿದೆ, ಸೊ ಈ ವರ್ಷ ಬದಲಾವಣೆ ಕೂಡ ಮಾಡಿರುವಂಥದ್ದಾಗಿರುತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ. ಸೊ ಆ ಪ್ರಕಾರದಲ್ಲಿ ಇಲಾಖೆ ಕಡೆಯಿಂದ ನಿಗದಿ ಮಾಡಿರತಕ್ಕಂಥ ಪಾಸಿಂಗ್ ಮಾರ್ಕ್ಸ್ ಏನಿದಾವೆ, ಸೊ ಆರ್ಟ್ಸ್ ಮತ್ತೆ ಕಾಮರ್ಸ್, ಸೈನ್ಸ್ ಅಭ್ಯರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಅನ್ನು ತಗೊಂಡ್ರೆ ಯಾವ ಅಭ್ಯರ್ಥಿಗಳು ಉತ್ತೀರ್ಣ ಆಗ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇರತಕ್ಕಂಥ ಅಧಿಕೃತ ಮಾಹಿತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನೀವು ನೋಡ್ತಿರುವಂತದ್ದು ಕನ್ನಡದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಇದೀಗ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನೀವು ವೀಕ್ಷಣೆ ಮಾಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಬಹುದಾಗಿರುತ್ತೆ ದ್ವಿತೀಯ PUC ಒಂದು ಉತ್ತೀರ್ಣತೆಯ ಮಾನದಂಡಕ್ಕೆ ಸಂಬಂಧಿಸಿದ ಸುತ್ತೋಲೆ ಅಂತ ಅದರ ಮುಖಾಂತರ ಅಫಿಷಿಯಲ್ ಮಾಹಿತಿ ನಿಮಗೆ ಹೇಳ್ತಾ ಇರೋದಾಗಿರುತ್ತೆ. ಯಾವುದೋ ಊಹಾಪೋಹ ಆಗಿದೆ ಅಂತಲ್ಲ, ಸೊ ಅಫಿಷಿಯಲ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ತೋರಿಸೋದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೋಬಹುದಾಗಿರುತ್ತೆ. ನಿಖರ ಮಾಹಿತಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ದ್ವಿತೀಯ PUC ತರಗತಿಗೆ ಸರ್ಕಾರಿ ಆದೇಶದಂತೆ ಪರೀಕ್ಷೆ ನಡೆಸಿ ಫಲಿತಾಂಶ ಪ್ರಕಟಿಸೋ ಬಗ್ಗೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅವರು ಇನ್ಫಾರ್ಮೇಷನ್ ಗಳನ್ನ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದಾಗಿರುತ್ತೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಭ್ಯರ್ಥಿಗಳಿಗೆ. ಮತ್ತೆ ಈಗ ನಾನು ಹೇಳ್ತಿರ್ತಕ್ಕಂಥದ್ದು ರಿಪೀಟ್ಸ್ ಮತ್ತೆ ಪ್ರೈವೇಟ್ಸ್ ಅಭ್ಯರ್ಥಿಗಳಿಗೆ ಕೊನೆಯಲ್ಲಿ ಮಾಹಿತಿನ ಕೂಡ ಕೊಡ್ತೀನಿ, ಅವ್ರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದ್ರೆ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಈ ಬಾರಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಅಂತ ಮಾಹಿತಿನ ತಿಳಿಸಿದರೆ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟರಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಮೊದಲದಾಗಿ ಗಮನಿಸಬಹುದಾಗಿರುತ್ತೆ 2025-26ನೇ ಸಾಲಿನಿಂದ ಪರೀಕ್ಷೆಗೆ ಹಾಜರಾಗುವ ಹೊಸ ಮತ್ತೆ ಖಾಸಗಿ ಅಂದ್ರೆ ಪ್ರೈವೇಟ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು, ರಿಪೀಟರ್ಸ್ ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದು ಉತ್ತೀರ್ಣತೆಯ ಅಂಕಗಳು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದು ಇರುತ್ತೆ. ಬಟ್ ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದು ಫ್ರೆಷರ್ಸ್ಗೆ, ಯಾವುದು ರಿಪೀಟರ್ಸ್ಗೆ, ಯಾವುದು ಪ್ರೈವೇಟ್ ಅಭ್ಯರ್ಥಿಗಳು ಅಂತ ನಾನು ಹೇಳ್ತೀನಿ, ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಅಂದ್ರೆ ಅಭ್ಯರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಕಾಮರ್ಸ್ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗೋ ತರ ಇರುತ್ತೆ. 80 ಮಾರ್ಕ್ಸ್ಗೆ ನೀವು ಥಿಯರಿ ಪರೀಕ್ಷೆನ ಬರೀತೀರಾ, 20 ಅಂಕಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇರುವಂತದ್ದಾಗಿರುತ್ತೆ. ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟರ್ನಲ್ ಮಾರ್ಕ್ಸ್ ಅಲ್ಲಿ ಕನಿಷ್ಠ ಅಂಕ ಅಂತ ಯಾವುದೇ ರೀತಿ ಅವರು ನಿಗದಿಪಡಿಸಿರೋದಿಲ್ಲ, ಇಲ್ಲಿ ಗಮನಿಸ್ಕೋಬೋದಿರುತ್ತೆ. ಫಿಕ್ಸ್ಡ್ ಇಷ್ಟೇ ಮಾರ್ಕ್ಸ್ ತಗೋಬೇಕು, ಇಂಟರ್ನಲ್ ಮಾರ್ಕ್ಸ್ ಅಂತ ಏನಿರೋದಿಲ್ಲ. 20 ಮಾರ್ಕ್ಸ್ ನೀವು ಎಷ್ಟಾರು ತಗೋಬಹುದು ಅಂತ ಹೇಳಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಅಂದ್ರೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಯಾವ ರೀತಿಯಾಗಿರುತ್ತೆ ಆರ್ಟ್ಸ್, ಕಾಮರ್ಸ್ ಅಭ್ಯರ್ಥಿಗಳಿಗೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದೆ ಇರುವಂತವ್ರಿಗೆ ಹೇಳಿರುವಂತದ್ದು. ಗರಿಷ್ಠ 80 ಅಂಕಗಳಿಗೆ ಕನಿಷ್ಠ ಅಂದ್ರೆ ಆರ್ಟ್ಸ್, ಕಾಮರ್ಸ್ ಅಭ್ಯರ್ಥಿಗಳಿಗೆ ಅನ್ವಯ ಆಗ್ತಿರೋದಾಗಿರುತ್ತೆ. ಕನಿಷ್ಠ 24 ಅಂಕಗಳನ್ನ ಪಡೆಯುವುದು ಕಡ್ಡಾಯವಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರ್ತಾರೆ, ಗಮನಿಸಬೇಕಾಗಿರುತ್ತೆ. ಆಂತರಿಕ ಅಂಕಗಳು ಸೇರಿ 30 ಅಂಕಗಳನ್ನ ಪಡೆದಲ್ಲಿ ಹಾಗೂ ಎಲ್ಲಾ ವಿಷಯಗಳಲ್ಲಿ ಒಟ್ಟಾರೆಯಾಗಿ 33% ಅಂಕ ಪಡೆದ ಮಾತ್ರ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ, ಘೋಷಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ ಆರ್ಟ್ಸ್, ಕಾಮರ್ಸ್ ಅಭ್ಯರ್ಥಿಗಳಿಗೆ. ಇದು ಫ್ರೆಷರ್ಸ್ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ. ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಅಭ್ಯರ್ಥಿಗಳಿಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ನಂತರದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದು ಸೈನ್ಸ್ ಅಭ್ಯರ್ಥಿಗಳು ಮತ್ತೆ ಇತರ ಅಭ್ಯರ್ಥಿಗಳು ಇರ್ತಾರಲ್ಲ, ಈ ಎಲ್ಲ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ಮೆಜಾರಿಟಿ ಅಭ್ಯರ್ಥಿಗಳು ತಗೊಂಡಿರೋದಿಲ್ಲ, ಬಟ್ ನೋಡ್ಕೋಬಹುದಾಗಿರುತ್ತೆ. ಇವರು ಕೂಡ ಒಂದು ಅಭ್ಯರ್ಥಿಗಳಿಗೆ NSQ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಅಂತಿಷ್ಟು ಅಂಕಗಳಿರುತ್ತೆ. ಮತ್ತೆ ಇವಾಗ ಸೈನ್ಸ್ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದರೆ ಭೌತಶಾಸ್ತ್ರ ಇತರ ಒಂದು ಸಬ್ಜೆಕ್ಟ್ಸ್ ಗಳಿರೋದಲ್ಲ, ಇವುಗಳಿಗೆ ಸಂಬಂಧಪಟ್ಟಂತೆ 70 ಮಾರ್ಕ್ಸ್ಗೆ ನೀವು ಲಿಖಿತ ಪರೀಕ್ಷೆ ಇರುತ್ತೆ, ನಿಮಗೆ 30 ಮಾರ್ಕ್ಸ್ಗೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ, ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ಗಳು. ಅದರಲ್ಲಿ ಒಂದು ಥಿಯರಿ ಪರೀಕ್ಷೆ ಇರುತ್ತಲ್ಲ, ಎಕ್ಸಾಮ್ ಅಲ್ಲಿ 70 ಮಾರ್ಕ್ಸ್ಗೆ ಎಕ್ಸಾಮ್ ನ ಬರೀತಿರಲ್ಲ, ಅದರಲ್ಲಿ ಕನಿಷ್ಠ ಎಷ್ಟು ಅಂಕ ಬರಬೇಕು ಸೈನ್ಸ್ ಮಕ್ಕಳಿಗೆ ಅಂದ್ರೆ 21 ಅಂಕ ಕಡ್ಡಾಯವಾಗಿ ಬರಲೇಬೇಕಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಪ್ರಾಯೋಗಿಕ ಪರೀಕ್ಷೆಗೆ ಅಂಕಗಳು ಸೇರಿ 30 ಅಂಕ ಪಡೆದಲ್ಲಿ ಹಾಗೂ ಎಲ್ಲಾ ವಿಷಯಗಳಲ್ಲಿ 33% ಅಂಕ ಪಡೆದಂತ ಸಂದರ್ಭದಲ್ಲಿ ಉತ್ತೀರ್ಣ ಆಗ್ತೀರಾ. ಮೊದಲು ಯಾವ ನಿಯಮ ಇತ್ತು ಅಂದ್ರೆ 35% ಅಂಕ ಬರಬೇಕಿತ್ತು, ಈಗ ಅದನ್ನ ಇಳಿಕೆ ಮಾಡಿ 33%ಕ್ಕೆ ಇಳಿಕೆ ಮಾಡಿರುವಂತದ್ದಾಗಿರುತ್ತೆ, ಅಂದ್ರೆ 2% ಇಳಿಕೆ ಮಾಡಿರುವಂತದ್ದಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಮಹತ್ವದ ಒಂದು ಬದಲಾವಣೆ ಈ ವರ್ಷ ಆಗಿರುವಂತದ್ದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಗರಿಷ್ಠ ಅಂಕಗಳಿಗೆ 30 ಇರುತ್ತೆ, ಆದ್ರೆ ಯಾವುದೇ ಕನಿಷ್ಠ ಅಂಕಗಳು ಅಂತ ನಿಗದಿ ಮಾಡಿರೋದಿಲ್ಲ. ಸೊ ಅಭ್ಯರ್ಥಿಗಳಿಗೆ ತಿಳಿಸಿರೋದೇನೆಂದ್ರೆ ಎಕ್ಸಾಮ್ ಬರೀತಿರಲ್ಲ, ಅದರಲ್ಲಿ 21 ಅಂಕ ಬರಬೇಕಿರುತ್ತೆ ಸೈನ್ಸ್ ಅಭ್ಯರ್ಥಿಗಳಿಗೆ ಸೆಕೆಂಡ್ PUC ಲಿ. ಸೊ ನಂತರದಲ್ಲಿ ಈ ತರ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಗೈರು ಹಾಗೆ ಅಂತಲ್ಲ, ಸೊ ಅದನ್ನ ನೀವು ನೋಡ್ಕೋಬಹುದಾಗಿರುತ್ತೆ. ಮತ್ತೆ ಈ ತರ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮಾರ್ಕ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ, ಅಟೆಂಡೆನ್ಸ್ ಅನ್ನೋದು ಬೇರೆದಲ್ಲ. ಸೊ ಪ್ರಮುಖವಾಗಿ ಈಗ ನಾವಿಲ್ಲಿ ಗಮನಿಸೋದಾದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೀಟರ್ಸ್ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಇಲ್ಲಿ ಕೊಡ್ತೇನೆ ನಾನು. ಮೊದಲನೇದು ಇವಾಗ 2023 ಆಗಿರ್ಬೋದು ಮತ್ತು ಹಿಂದಿನ ವರ್ಷಗಳಲ್ಲಿ ಅಂದ್ರೆ ಅದಕ್ಕಿಂತ ಹಿಂದಿನ ವರ್ಷ ಆಗಿರ್ಬೋದು ಅಥವಾ 2023, 24, 25 ಆಗಿರ್ಬೋದು, ಹಿಂದಿನ ವರ್ಷಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಅಂದ್ರೆ ಆರ್ಟ್ಸ್, ಕಾಮರ್ಸ್ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ. ಅನುತ್ತೀರ್ಣರಾಗಿ 2026 ಪರೀಕ್ಷೆ ಬರೀತಿರತಕ್ಕಂತ ಕೆಲವರು ಅಭ್ಯರ್ಥಿಗಳು ನಮ್ಗೆ ಕೇಳ್ತೀರಿ, ನಾವು 2024, 25 ಬರೀತಿದೀವಿ, ರಿಪೀಟರ್ ನಾವು ಈಗ ಬರೀತಾ ಇದೀವಿ ಅಂತಕ್ಕಂಥ ಮಕ್ಕಳೇನಿದೆಲ್ಲ ಅಭ್ಯರ್ಥಿಗಳು ರಿಪೀಟರ್ಸ್ ಪರೀಕ್ಷೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂದ್ರೆ ಅವರು ಪರೀಕ್ಷೆ ಬರದಲ್ಲಿ ಸದರಿ ಅಭ್ಯರ್ಥಿಗಳು ಅಂದ್ರೆ ಅವ್ರನ್ನ ಲಿಖಿತ ಪರೀಕ್ಷೆಗೆ 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ನಿಮಗೆ ಕೊಟ್ಟಿರ್ತಾರೆ, ಅದರ ಮಾರ್ಕ್ಸ್ ಏನಿರುತ್ತಲ್ಲ ಅಂಕಗಳನ್ನು 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸರ್ ಯಾಕಂದ್ರೆ ನಾವೆಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಒಂದು ಪ್ರಶ್ನೆ ಇರುತ್ತಲ್ಲ, ಈ ಮಕ್ಕಳಿಗೆ ತಿಳಿಸುವಂತಾರೆ 28 ಅಂಕವನ್ನ ಅದಕ್ಕಿಂತ ಅತಿ ಹೆಚ್ಚು ಅಂಕ ನೀವು ತಗೊಂಡಂತ ಸಂದರ್ಭದಲ್ಲಿ ನಿಮ್ಮನ್ನ ಉತ್ತೀರ್ಣದ ಪರಿಗಣಿಸ್ತಾರೆ. ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೇವೆ, ನಿಮಗೆ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಿರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಉನ್ನತೀಕರಿಸಿದಾಗ ಅಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಆ ವಿಡಿಯೋ ನೋಡಿದಾಗ ಕ್ಲಾರಿಫಿಕೇಶನ್ ಸಿಗುತ್ತೆ. ಇವ್ರಿಗೆ ಮಾರ್ಕ್ಸ್ ಹೇಳಿದ್ರೆ 80 ಅಂಕಕ್ಕೆ ಉನ್ನತೀಕರಿಸಿದಾಗ 100 ಮಾರ್ಕ್ಸ್ ಅನ್ನ ಉನ್ನತೀಕರಿಸಿದಾಗ 80 ಮಾರ್ಕ್ಸ್ಗೆ ನಿಮ್ಗೆ ಅಲ್ಲಿ ಕನಿಷ್ಠವಾಗಿ ಎಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ ಅಂದ್ರೆ 28+ ಅಂಕ ನೀವು ತಗೋಬೇಕಿರುತ್ತೆ, ಯಾರು ರಿಪೀಟರ್ಸ್.
ನಂತರದಲ್ಲಿ ಖಾಸಗಿ ಅಭ್ಯರ್ಥಿಗಳಿಗೆ ತಿಳಿಸೋದರೆ 80 ಅಂಕಗಳಿಗೆ ನಿಮಗೂ ಉನ್ನತೀಕರಿಸಿದಂಥ ಸಂದರ್ಭದಲ್ಲಿ ನೀವು ಕೂಡ ಖಾಸಗಿ ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳಿದೆಲ್ಲ ಈ ವರ್ಷ ಆಗಿರ್ಬೋದು, ನೀವು ಖಾಸಗಿ ರಿಪೀಟರ್ಸ್ ಆಗಿರೋ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಏನಿರುತ್ತಲ್ಲ 28 ಪ್ಲಸ್ ಮಾರ್ಕ್ಸ್ ಬರಬೇಕಿರುವಂಥದ್ದು ಇರುತ್ತೆ. ಯಾಕಂದ್ರೆ ನಿಮಗೆ ಇಂಟರ್ನಲ್ ಯಾವುದು ಇರೋದಿಲ್ಲ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟು ಅಂಕಗಳು ಬಂದರೆ ಮಾತ್ರ ನಿಮ್ಮನ್ನು ಉತ್ತೀರ್ಣ ಅಂತ ಘೋಷಿಸ್ತಾರೆ. ಇಲ್ಲ ಅಂದ್ರೆ ನೀವು ನಾಟ್ ಕಂಪ್ಲೀಟ್ ಅಂತಾನೆ ಬಂದಿರುತ್ತೆ. ಎಕ್ಸಾಮ್ 2 ಬರೆದು ನೀವು ಅಲ್ಲಿ ಕೂಡ ಇನ್ಕ್ರೀಸ್ ಮಾಡ್ಕೋಬೋದಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ನೋಡಿರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್.